ನಮ್ಮ ಗ್ಯಾರಂಟಿ ನ್ಯೂಸ್ನಲ್ಲಿ ಅತಿ ಹೆಚ್ಚು ಇವ್ರ ವಿಚಾರ ಪ್ರಸ್ತಾಪ ಆಗ್ತಾ ಇತ್ತು. ಅತ್ಯಂತ ಪ್ರಭಾವಿಗಳು ಅಂತ ಆರತಿ ಕೃಷ್ಣ ಅವರು. ಆರತಿ ಕೃಷ್ಣ ನಾವು ಪೊಲಿಟಿಕಲ್ ಕಾರ್ನರಲ್ಲೇ ಸಾಕಷ್ಟು ಬಾರಿ ಹೇಳಿದ್ದೀವಿ ಇವ್ರ ಬಗ್ಗೆ. MLC ಆಗಿದ್ದರು, ಚಿಕ್ಕಮಂಗ್ಳೂರು ಮೂಲದವರು, ಒಕ್ಕಲಿಗ ಕಮ್ಯುನಿಟಿಯವರು. ಸೊ ಕಳೆದ ಆಲ್ಮೋಸ್ಟ್ ಒಂದು 25 ವರ್ಷಗಳಿಂದ ಯಾರಿಗೂ ಒಕ್ಕಲಿಗ ಮಹಿಳೆಯರಿಗೆ ಸಚಿವ ಸ್ಥಾನ ಕೊಡಲಿಲ್ಲ. ಈ ಬಾರಿ ಕೊಡಿ ಅನ್ನೋ ಒಂದು ಲಾಬಿಯನ್ನು ಮಾಡ್ತಾಯಿದ್ರು. ಹೈಕಮಾಂಡ್ ಮಟ್ಟದಲ್ಲಿ ಅತ್ಯಂತ ಪ್ರಭಾವಿ, ಫಸ್ಟ್ ಟೈಮ್ MLC. DK ಶಿವಕುಮಾರ್ಗೂ ಸಿದ್ದರಾಮಯ್ಯನವ್ರಿಗೂ ಕೇಳಲ್ಲ ಇವರು. ಡೈರೆಕ್ಟ್ ಹೈಕಮಾಂಡ್ ರಾಹುಲ್ ಗಾಂಧಿ ಆ್ಯಂಡ್ ಮಲ್ಲಿಕಾರ್ಜುನ್ ಖರ್ಗೆ ಅಲ್ಲೇ ಡೈರೆಕ್ಟ್ ಲಿಂಕು. ಅಷ್ಟು ದೊಡ್ಡ ಮಟ್ಟದ ಲಾಬಿಯನ್ನು ಮಾಡಿದ್ರು ಕೂಡ ಪ್ರಯೋಜನ ಆಗಿಲ್ಲ. ಇನ್ನೇನು ಲಾಬಿ ಮಾಡ್ಬೇಕು ಹೇಳಿ? ಮಹಿಳೆಯರು ತಮ್ಮ ಹಕ್ಕನ್ನು ಕೇಳೋದಕ್ಕೆ ಓಕೆ ಲಾಬಿ ಮಾಡ್ತಾರೆ, ಎಲ್ಲರೂ ಕೂಡ ಓಕೆ. ಅದೇ ರೀತಿ ಆರತಿ ಕೃಷ್ಣ ಅವರು ದೆಹಲಿ ಮಟ್ಟದಲ್ಲೇ ಲಾಬಿ ಮಾಡಿದ್ದಾರೆ, ಹೈಕಮಾಂಡ್ ಮಟ್ಟದಲ್ಲಿ. ಯಾಕಂದರೆ ಇವರು NRI ವಿಂಗ್ನ ಅಧ್ಯಕ್ಷ ಆಗಿದ್ದರು. ಹೀಗಾಗಿ NRI ಅಂದರೆ ವಿದೇಶಿ ಪ್ರವಾಸೋದ್ಯಮ ನಾಯಕರು, ಅಲ್ಲಿ ಅವ್ರಿಗೇನು ಬೇಕು ಎಲ್ಲ ವ್ಯವಸ್ಥೆ ಮಾಡುವಂತಹ, ಅಲ್ಲಿ ಕಾಂಗ್ರೆಸ್ಸನ್ನು ಬಲಪಡಿಸುವಂತಹ ಕೆಲಸವನ್ನು ಆರತಿ ಕೃಷ್ಣ ಅವರು ಮಾಡ್ತಾಯಿದ್ರು. ಹೀಗಾಗಿ ರಾಹುಲ್ ಗಾಂಧಿ ಅವರು ಡೈರೆಕ್ಟ್ ಟಚ್ ಇವ್ರಿಗೆ, ಹೈಕಮಾಂಡ್ ನಾಯಕರು. ಅಲ್ಲೇ ನನಗೆ ಸಚಿವ ಸ್ಥಾನ ಬೇಕು ಅಂತ ದೊಡ್ಡ ಮಟ್ಟದಲ್ಲಿ ಲಾಬಿಯನ್ನು ಮಾಡಿದ್ರು. ಬಟ್ ನೋ ಯೂಸ್, ಆಯ್ಕೆ ಆಗಲಿಲ್ಲ. ಆರತಿ ಕೃಷ್ಣ ಅವರ ಪ್ರಯತ್ನ ಕೂಡ ಫಲಿಸಲಿಲ್ಲ. ಯಾಕಂದರೆ ಕಳೆದ ಬಾರಿ MLC ಆದಾಗ ಇವರು 1 ವರ್ಷದ ಒಂದು MLC ಏನಿತ್ತು ಅದನ್ನು ನೀವು ತಗೊಳ್ಳಿ ಅಂದಾಗ ಬಿಲ್ಕುಲ್ ಒಪ್ಪಲೇ ಇಲ್ಲ ಅವರು. ನನಗೆ ಪೂರ್ಣ ಪ್ರಮಾಣದ MLC ಸ್ಥಾನ ಬೇಕು, ಯಾವುದೇ ಕಾರಣಕ್ಕೂ 1 ವರ್ಷದ ಬೇಕಾಗಿಲ್ಲ, 1 ವರ್ಷದ ಬೇಕಾಗಿಲ್ಲ ಅಂತ. ಕೊನೆಗೆ ಅವ್ರು ಪೂರ್ಣ ಪ್ರಮಾಣದ ಒಂದು MLC ಸ್ಥಾನವನ್ನು ಕೊಡಲಾಯಿತು. ಬಟ್ ಈಗ ಸಚಿವ ಸ್ಥಾನ ಪಡೆಯೋದ್ರಲ್ಲಿ ಸದ್ಯಕ್ಕೆ ವಿಫಲ ಆಗಿದ್ದಾರೆ. ಬಟ್ ಇನ್ನೂ ಚಾನ್ಸ್ ಇದೆ, ಯಾಕಂದರೆ ಒಂದು ಸ್ಥಾನ ಇದೆ. ನೋಡ್ಬೇಕು ಏನು ಮಾಡ್ತಾರೋ ಹೈಕಮಾಂಡ್ ನಾಯಕರು. ಆರತಿ ಕೃಷ್ಣ ಅವರ ಲಾಬಿಗೆ ಮಣಿದು ಅವ್ರಿಗಾದರೂ ಸಚಿವ ಸ್ಥಾನ ಕೊಡ್ತಾರಾ, ಇಲ್ಲ ಯಾರು ಕೊಡ್ತಾರೆ ಅಂತ.